ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಆಡ್ತಾ ಇರೋ ಆಟವನ್ನು ನೋಡಿದರೆ ಈ ಹಿಂದೆ ದೇವೇಗೌಡರಿಗೆ ಸಿದ್ದರಾಮಯ್ಯನವರು ಜನತಾದಳದಲ್ಲಿದ್ದಾಗ ದೇವೇಗೌಡರು ಮತ್ತು JDSಗೆ ಏನು ಸಂಕಷ್ಟವನ್ನು ತಂದಿದ್ರು ಅದೇ ರೀತಿಯ ಸಂಕಟವನ್ನು ಈಗ ಗಾಂಧಿ ಕುಟುಂಬಕ್ಕೂ ಅಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೂ ತರ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಹಿಸ್ಟರಿ ರಿಪೀಟ್ ಆಗ್ತಾ ಇದೆ, ಇತಿಹಾಸ ಪುನರಾವರ್ತನೆ ಆಗ್ತಾ ಇದೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮಾಡ್ತಾ ಇರುವಂತಹ ತಂತ್ರದಿಂದ. ಇದು ತಂತ್ರನೋ ಪ್ರತಿತಂತ್ರನೋ ಕುತಂತ್ರನೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಉರುಳಿಸ್ತಾ ಇರುವಂಥ ಒಂದೊಂದು ದಾಳಗಳು ಗಾಂಧಿ ಕುಟುಂಬವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ಬಿಗ್ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, DK ಶಿವಕುಮಾರ್ 4 ದಿನ ದೆಹಲಿಯಲ್ಲಿ ಬೀಡ್ಬಿಟ್ಟು ಮುಖ್ಯಮಂತ್ರಿಯಾಗಲೇಬೇಕು ಅಂತ ಹಠಕ್ಕೆ ಬಿದ್ದು ವಾಪಸ್ಸಾಗಿದ್ದಾರೆ ಬೆಂಗಳೂರಿಗೆ ಬಂದ ಮೇಲೆ ಆಟ ಇನ್ನೂ ಮುಗ್ದಿಲ್ಲ. ಇದು ಜಸ್ಟ್ ಟ್ರೇಲರ್ ಮಾತ್ರ, ಸಿನಿಮಾ ಬಾಕಿ ಇದೆ. 4ನೇ ತಾರೀಕಿನ ನಂತರ ಸಿನಿಮಾ ನೀವು ನೋಡಿ ಅಂತ ಮಾಧ್ಯಮಗಳಿಗೆ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟರು. ಇದಾದ ಮೇಲೆ ಕರ್ನಾಟಕ ರಾಜಕೀಯ ಪಡಸಾಲೆಯಲ್ಲಿ ಹಲವು ಚರ್ಚೆಗಳು ಗರಿಗೆದರಿದ್ದವು. ಇದರ ಮಧ್ಯದಲ್ಲೇ ಅಹಿಂದ ಅನ್ನುವಂಥ ಅಸ್ತ್ರವನ್ನು ಸಿದ್ದರಾಮಯ್ಯ ಯಾವಾಗಲೂ ಜಳಪಿಸ್ತಿರ್ತಾರಲ್ಲ, ಅದು ಮತ್ತೆ ಮುನ್ನೆಲೆಗೆ ಬಂದಿತ್ತು. ದಾವಣಗೆರೆ ಮತ್ತು ಮಂಗಳೂರು, ಮೈಸೂರು, ತುಮಕೂರು ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅಹಿಂದ ಕುರಿತ ಚಿಂತನಾ ಸಮಾವೇಶಗಳನ್ನು ನಡೆಸಲಿಕ್ಕೆ ಈ ಅಹಿಂದ ಟೀಮ್ ಅನ್ನುವಂಥದ್ದೇನಿದೆ ಇದು ರೆಡಿ ಆಗ್ತಾ ಇತ್ತು. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಅಹಿಂದದ ಮೊರೆ ಹೋಗೋದು ಸ್ವಾಭಾವಿಕ. ಅದೇ ರೀತಿ ಕೂಡ ಈಗ ಮತ್ತೆ ವಾತಾವರಣ ನಿರ್ಮಾಣ ಆಗಿತ್ತು. ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತು HC ಮಹದೇವಪ್ಪ ದೆಹಲಿಗೆ ಹೋಗಿದ್ದರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡ್ತಾ ಅವರು ಹೈಕಮಾಂಡ್ಗೆ ಇಕ್ಕಟ್ಟನ್ನು ತಂದಿಡ್ತಾ ಇದ್ದಾರೆ. ಇದೇ ರೀತಿ ಇಕ್ಕಟ್ಟನ್ನು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಜನತಾದಳದ ವರಿಷ್ಠ ದೇವೇಗೌಡರು ಕುಮಾರಸ್ವಾಮಿಯವ್ರಿಗೂ ತಂದಿತ್ತು. ಆ ರೀತಿಯ ಇಕ್ಕಟ್ಟು ತಂದಿದ್ದರಿಂದಲೇ JDS ಸಿದ್ದರಾಮಯ್ಯ ಬಣವನ್ನು JDSನಿಂದ ಉಚ್ಚಾಟನೆ ಮಾಡಿತ್ತು. ಈಗ ಅಂಥದ್ದೇ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಅಹಿಂದ ಹೆಸರಿನಲ್ಲಿ JDSನಲ್ಲಿ ಇದ್ದಾಗ ಸಿದ್ದರಾಮಯ್ಯ ಆಡಿರೋ ಆಟಗಳನ್ನು ಹಲವು ರಾಜಕೀಯ ನಾಯಕರು ಕಂಡಿದ್ದಾರೆ, ರಾಜಕೀಯ ವಿಶ್ಲೇಷಕರು ಕೂಡ ಪ್ರತಿಪಾದಿಸಿದ್ದಾರೆ. ಈಗ ಅಂಥದ್ದೇ ಮತ್ತೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಹಿಂದ ಸಮಾವೇಶಗಳನ್ನು ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಟೀಮ್ ದುಂಬಾಲು ಬಿದ್ದಿದೆ. ಇದೇ ರೀತಿ ದೇವೇಗೌಡರಿಗೂ ಕೂಡ ಅಹಿಂದ ಸಮಾವೇಶಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಕೇಳಿತ್ತು ಸಿದ್ದರಾಮಯ್ಯ ಆ್ಯಂಡ್ ಟೀಮ್, ಸಿದ್ದರಾಮಯ್ಯ JDSನಲ್ಲಿ ಇದ್ದಾಗ. ಆದರೆ ದೇವೇಗೌಡರು ಅದನ್ನು ತಿರಸ್ಕಾರ ಮಾಡಿದರು. ಪಕ್ಷದ ವೇದಿಕೆಯಲ್ಲಿ ಏನು ಬೇಕಾದರೂ ಮಾಡಿ, ನೀವು ಪಕ್ಷದ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಿ, ಆದರೆ ವೈಯಕ್ತಿಕವಾಗಿ ಏನೂ ಮಾಡೋದು ಬೇಡ ಅಂತ ಹೇಳಿದರು. ಅದಕ್ಕೆ ಸೆಡ್ಡು ಹೊಡೆದ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಆಗ ದೇವೇಗೌಡರ ಮಾತನ್ನು ಧಿಕ್ಕರಿಸಿ ಅಹಿಂದ ಸಮಾವೇಶಗಳನ್ನು ಮಾಡಿತು. ಪರಿಣಾಮ ಇದರಿಂದ ನೊಂದಂಥ ದೇವೇಗೌಡರು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ನ JDSನಿಂದ ಸಸ್ಪೆಂಡ್ ಮಾಡಿದರು. ಈಗ ಮತ್ತೆ ಅದೇ ರೀತಿಯ ಹಿಸ್ಟರಿ ರಿಪೀಟ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಿಂದ ಅಹಿಂದ ಸಮಾವೇಶಗಳನ್ನು ನಡೆಸಲಿಕ್ಕೆ ಪರ್ಮಿಷನ್ ಏನು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಟೀಮ್ನವರು. ಒಂದು ವೇಳೆ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಇವರು ಸಿಡಿದೆದ್ದು ಸಮಾವೇಶಗಳನ್ನು ನಡೆಸ್ತಾರಾ, ಅಥವಾ ಹೈಕಮಾಂಡ್ ಬೇಡ ಅಂದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರಾ? ಈಗಿನ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿದರೆ ಸಿದ್ದರಾಮಯ್ಯ ಟೀಮ್ ಸೈಲೆಂಟ್ ಆಗೋ ಯಾವ ಸೂಚನೆಗಳು ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮತ್ತೆ ರೆಬಲ್ ಆಗುವ ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಕ್ಷರಶಃ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಪೀಕಲಾಟ ಅನ್ನೋ ಥರ ಆಗ್ತಾ ಇದೆ. ಒಂದು ಕಡೆ ಸಂಘಟನಾ ಚತುರ DK ಶಿವಕುಮಾರ್, ಮತ್ತೊಂದು ಕಡೆ ಅಹಿಂದ ನಾಯಕ ಸಿದ್ದರಾಮಯ್ಯ. ಇವರಿಬ್ಬರ ಮಧ್ಯದಲ್ಲಿ ಸಿಲುಕಿ ಕಾಂಗ್ರೆಸ್ ಹೈಕಮಾಂಡ್ ವಿಲ ಒದ್ದಾಡ್ತಾ ಇದೆ. ದೇವೇಗೌಡರಿಗೆ ತಂದಂಥದೇ ಸಂಕಟವನ್ನು ಈಗ ಗಾಂಧಿ ಕುಟುಂಬಕ್ಕೆ ಸಿದ್ದರಾಮಯ್ಯನವರು ತಂದಿದ್ದಾರೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.